ರವಿಯವ್ರಿಗೆ ಒಳ್ಳೆಯದಾಗಲಿ. ಅರಸು ಅವರು 8-10 ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ರೈಟರ್ಸ್ ಬರಬೇಕು, ಇನ್ನೂ ಹೆಚ್ಚೆಚ್ಚು ಮೇಕರ್ಸ್ಗಳು ಬರಬೇಕು, ಆ್ಯಂಡ್ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು. ಸಿನಿಮಾನೇ ಬರದೆ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಬರಲಿ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇದೆ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಸುಜ್ಞಾನವರು 2019ರಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ, ಅರಸು ಅಂತಾರೆ ಅಂತ ಒಂದು ಕಥೆ ಹೇಳಬೇಕು ಅಂತ. 2019ರಲ್ಲಿ ನಾನು ಸಿಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತೀನಿ. ಆಮೇಲೆ ನಿಮಗೆ ಗೊತ್ತು, ಕೋವಿಡ್ಡು 2 ವರ್ಷ 1.5 ವರ್ಷ 2 ವರ್ಷ ಯಾರೂ ಕೆಲಸ ಮಾಡಿರಲ್ಲ. ಅದಾದಮೇಲೆ ತಿರ್ಗಾ ಬಂದಾಗ ಮೊನ್ನೆ ನಾನು ಸುಜ್ಞಾನವ್ರಿಗೆ ಫೋನ್ ಮಾಡ್ತೀನಿ, ವಾಟ್ಸಪ್ ಕಾಲ್ ಮಾಡ್ತೀನಿ, ನೀವು ಹೇಳೋಣ ಅನ್ಕೋತೀನಿ, ತಿರ್ಗಾ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂತ ಫೋನ್ ಮಾಡ್ತೀನಿ. ಪಾಪ ಅವತ್ತಿಂದ ನನಗೋಸ್ಕರ ನಮ್ಮ ಅರಸು ಕಾಯ್ತಿದ್ದಾರೆ. ನನ್ನ ಕಡೆಯಿಂದ ಎಲ್ಲ ಥರದ ಸಪೋರ್ಟು ನಮ್ಮ ಅರಸುಗೆ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನಗೋಸ್ಕರ ನೀವು ಇಷ್ಟು ವರ್ಷ ಕಾದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅರಸು ಅವರೇ. ನಿಮ್ಮ ಈ ಕಾಯುವಿಕೆ ಏನಿದೆ, ಕಾದಿದ್ದು ಅದನ್ನು ಸಂಪೂರ್ಣವಾಗಿ ಇಡೀ ಚಿತ್ರತಂಡ ಫಲ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಸುಜ್ಞಾನ್ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಸ್ಕ್ರಿಪ್ಟು ತಂದು ನಮ್ಮ ರವಿನ ಪ್ರೊಡ್ಯೂಸರ್ ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನವಮಿ ಎಲ್ಲ ಪಾನಕ ಇದ್ದರೆ ಸರ್, ಅಂದರೆ ರವಿಯಣ್ಣ ಹೇಳಿದ್ರು ಮಾತಾಡ್ಬೇಕಾದ್ರೆ ಗಣೇಶ್ ಅವ್ರ ಜೊತೆ ಇದು 927ನೇ ಸಿನಿಮಾ ಅಂತ. 925ನೇದು ಕೃಷ್ಣನ್ ಪ್ರಿನ್ಸೆಸ್ ಆಗಿರುತ್ತೆ, 26ನೇ ಪಿನಾಕ್ ಆಗಿರುತ್ತೆ. ಅಂದರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ಲೆಗಸಿನ ತೋರಿಸಿದ್ರು. ರಾಮ್ ಇದೆ, ರಾಮ್ ಸಿನಿಮಾ ಇದೆ. ಓಕೆ, ಅಂದರೆ ಈ ಲೆಗಸಿ ಕಣ್ಮುಂದೆ ಬಂತು, ನಿಮ್ಮ ಅವರ ಜರ್ನಿ, ದೊಡ್ಡ ಜರ್ನಿ ಕಂಡು. ಹೌದು ಸರ್, ಅವರು ಎಪಿಸೋಡ್ ಎಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ. ಅವ್ರು ಸಿಲ್ಲಿನಲ್ಲಿದೆ 1000 ಎಪಿಸೋಡ್, ನಾನು ಇದೀನಿ ಅನ್ಕೊಂಡಿದ್ದಾರೆ. ನಂದು 47ನೇದು 46ನೇ ಎಪಿಸೋಡು, ನಾನಿನ್ನೂ ಚಿಕ್ಕವನು ಸರ್. ಅವ್ರ ಸೀನಿಯರ್ ಕಲಾವಿದರು 978 ಆಗಿದೆ. ಆದಷ್ಟು ಬೇಗ 1000 ಹಾಕ್ಬಿಟ್ಟು 200 ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಇನ್ನೆಷ್ಟು 927 ಇನ್ನು ಅವರೇ ಕಮಿಟ್ ಆಗಿದ್ದಾರೆ. ಇನ್ನು 73 ಸಿನಿಮಾ ಆದರೆ 1000 ಕಂಪ್ಲೀಟ್ ಆಗುತ್ತೆ. ಅವತ್ತು ದಯವಿಟ್ಟು ಎಲ್ಲ ಬಂದು ಹೂಮಾರ ಶಾಲ್ ಹಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗಲಿ ನಿಮಗೆ ಸರ್. ಅಂದರೆ ಸಿಂಬಾಲಿಕ್ ಆಗಿ ನಿಮ್ಮ ಜರ್ನಿ ನೆನೆಸ್ಕೊಂಡ್ರು ಅಂತ. ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ. ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ, ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ. 2001 ನನ್ನ ಅವನ ಸ್ನೇಹ ಬಂದು 2000ಇಂದ ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು. ನನಗಿಂತ ಹಿರಿಯ, ವಯಸ್ಸಲ್ಲೂ ಹಿರಿಯ, ಅನುಭವದಲ್ಲೂ ಹಿರಿಯ ಇರೋ ವಿಷಯ. ಯಾಕೆ ಹೇಳ್ತೀನಿ ಅಂದರೆ, ಈ ವಾಸ್ ವೆರಿ, ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಬನಶಂಕರಿ ದೇವಸ್ಥಾನ ಮುಂದೆ ಒಂದು ಶೂಟಿಂಗಲ್ಲಿ. ಅದಾದಮೇಲೆ ಅವರು ರವಿ ಸಿಲ್ಲಿಲಲ್ಲಿ ತುಂಬ ಬ್ಯುಸಿ ಆಗ್ತಾನೆ. ನಾವು ಸಿಗ್ತಾ ಇರ್ತೀವಿ, ಬಸವನಗುಡಿ ಅಲ್ಲೆಲ್ಲ DVG ರೋಡ್ ಅಲ್ಲೆಲ್ಲ ಸಿಗ್ತಾ ಇರ್ತೀವಿ. ಅವಾಗ ಉದಯ ಟಿವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ. ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು, ಸಿಲ್ಲಿಲನ್ನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ. ಸೊ ಅವನ್ನ ಕೇಳ್ತಾರೆ, ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ. ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಸರ್ ಒಬ್ಬ ಕಿಲಾಡಿ ಇದ್ದಾನೆ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಓಡಾಡ್ತಿದ್ದಾನೆ, ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿವಿ ಹರೀಶು ಮತ್ತು ಅವರ ಇವ್ರು ಕೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ, ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನಮಗೆ. ಸೊ ಅದಾದಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಅವ್ನಿಗೆ ಯಾವಾಗಲೂ ಪ್ರೀತಿ ಇದ್ದೇ ಇರುತ್ತೆ. ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ. ಬಟ್ ಅವ್ನು ಸಿಲ್ಲಿಲಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಗ್ರೇಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ. ಒಂದೊಂದ್ಸಲಿ ಗಲಾಟೆ ಮಾಡ್ತಾನೆ, ಏನು ಮಾಡೋಕ್ಕಲ್ಲ, ಅದನ್ನು ಸಹಿಸ್ಕೊಂಡಿರ್ತೀನಿ. ಸ್ನೇಹಿತ, ಹಿರಿಕ ಮನುಷ್ಯ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಒಂದೊಂದ್ಸಲಿ ನನಗೇನು ತೋರಿಸಿದ್ದು ಅಂತ
ನಾನು ರಘುವಣ್ಣಗೆ ಹೇಳಿದೆ, ತುಂಬ ಆಟಿಟ್ಯೂಡ್ ತೋರಿಸ್ತಾವನಲ್ಲ, ಇನ್ನೂ ಪಯಣದಲ್ಲ ಅವನ, ಸ್ವಲ್ಪ ಆಚೆ ಬರೋಕ್ಕೆ ಹೇಳಿರ್ತೀನಿ. ಹೌದು, ಅಂದರೆ ಐ ಲೈಕ್ ಯು ಆ್ಯಸ್ ಎ ಪರ್ಸನ್ ಆ್ಯಂಡ್ ಸಿನಿಮಾ ಎಲ್ಲದಕ್ಕಿಂತ ನನಗೆ ಪರ್ಸ್ನಲಿ ಕೂಡ ಫ್ಯಾಮಿಲಿ ಫ್ರೆಂಡ್. ಹಂಗೆ ನಾವು ನನಗೆ ಕೋವಿಡ್ ಬಂದಾಗ ಹೇಳ್ತಿದ್ದ ಗಣಪ ಯಾವ್ದಾರ ಪಿಕ್ಚರ್ ಎಲ್ಲೋ ಈ ಅಣ್ಣನ್ ಮಾಡಬೇಕು, ಇಲ್ಲ ದೊಡ್ಡಪ್ಪನ್ ಮಾಡಬೇಕು, ಮಾವನ್ ಅಪ್ಪಂದಾದ್ರೂ ಕೊಟ್ಬಿಡು ಕೆಲಸ ಕೊಡು, ಅಪ್ಪಂದಾದ್ರೂ ಮಾಡ್ಬಿಡ್ತೀನಿ ಅಂತ ಅಪ್ಪನ ಅಂತ ನಾನು. ಸರ್ ಅಂದರೆ